ಹೆಲೋ ಸ್ನೇಹಿತರೆ, ಸರೋಜಾಸ್ ಲೈಫ್ ಸ್ಟೈಲ್ ಟಿಪ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇದು ಸೋಷಿಯಲ್ ಮೀಡಿಯಾದಲ್ಲೇ ತುಂಬ ವೈರಲ್ ಆಗಿರುವಂತಹ ವಿಡಿಯೋ ಅಥವಾ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಟಿ ಖುಷ್ಬು ಅವರು ತಮಿಳಲ್ಲಿ ತುಂಬ ಹಲವಾರು ರೀತಿಯಾದಂಥ ಫಿಲ್ಮ್ಗಳನ್ನು ಮಾಡಿದ್ದಾರೆ. ಮತ್ತು ಕನ್ನಡದಲ್ಲೂ ಸಹ ಕೂಡ ರಣಧೀರ ಆಗಿರ್ಬೋದು, ಅಂಜದ ಗಂಡು ಆಗಿರ್ಬೋದು, ಸೊ ಇಂಥ ಫಿಲಮ್ಗಳನ್ನು ಸಹ ಕೂಡ ಮಾಡಿದ್ದಾರೆ ರವಿಚಂದ್ರನ್ ಅವ್ರ ಜೊತೆ. ಸೊ ಆ ಒಂದು ನಟಿ ಈಗ ತುಂಬ ವಯಸ್ಸಾಗಿದೆ ಅವ್ರಿಗೆ, ಬಟ್ ಅವರ ಸ್ಕಿನ್ ಈಗಲೂ ಸಹ ಕೂಡ ತುಂಬ ಹೆಂಗಾಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅವರ ಸ್ಕಿನ್. ಅಷ್ಟು ಚೆನ್ನಾಗಿರೋದಕ್ಕೆ, ಹೆಂಗಾಗಿರೋದಕ್ಕೆ ಮತ್ತು ಗ್ಲೋ ಆಗಿರೋದಕ್ಕೆ ಅವರು ಒಂದು ಹೋಮ್ ರೆಮಿಡಿ ಅಥವಾ ಒಂದು ಮನೆಮದ್ದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಹೋಮ್ ರೆಮಿಡಿನ ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ನಾನು 15 ಡೇಸಿಂದ ಯೂಸ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸ್ಕಿನ್ ಲೈಟ್ ಆಗೋದಕ್ಕೆ ಇರ್ಬೋದು, ಸ್ಕಿನ್ನಲ್ಲಿರುವಂತಹ ಹಲವಾರು ರೀತಿಯಾದಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ನಿಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕೆ ಸಹ ಕೂಡ ಈ ಒಂದು ಹೋಮ್ ರೆಮಿಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಒಂದು ಪುಟ್ಟದಾದಂತಹ ಒಂದು ಬೌಲ್ನ ತೆಗೆದುಕೊಂಡಿದ್ದೀನಿ, ಸ್ಟೀಲ್ ಬೌಲು. ಅದಕ್ಕೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಕಿತ್ತಳೆ ಹಣ್ಣಿನ ಸಿಪ್ಪೆ ಅಥವಾ ಆರೆಂಜ್ ಪೀಲ್ ಅಂತ ಸಹ ಕೂಡ ಕರೀತಾರೆ. ಸೊ ಅದನ್ನು ಸ್ವಲ್ಪ ತೆಗೆದುಕೊಂಡಿದ್ದೀನಿ. ನಂತರ ತುರಿದಿರುವಂತಹ ಅಂದರೆ ಗ್ರೇಟ್ ಮಾಡಿರುವಂತಹ ಕ್ಯಾರೆಟ್ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಗ್ರೇಟ್ ಮಾಡಿರುವಂತಹ ಬೀಟ್ರೂಟ್, ಸೊ ಅದನ್ನು ಸಹ ಕೂಡ 1 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗತ್ತೆ. ಆರೆಂಜ್ ಪೀಲ್ ತುಂಬಾ ಒಳ್ಳೆಯದು ಸ್ನೇಹಿತರೆ ನಮ್ಮ ಸ್ಕಿನ್ಗೆ, ಸ್ಪೆಷಲಿ ಸ್ಕಿನ್ ಲೈಟ್ ಆ್ಯಂಡ್ ಗ್ಲೋ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಅದರ ಜೊತೆಗೆ ನಿಮ್ಮ ತ್ವಚೆಯಲ್ಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಕ್ಯಾರೆಟ್ ಮತ್ತು ಬೀಟ್ರೂಟ್ ಸಹ ಕೂಡ ಸ್ಕಿನ್ ಗ್ಲೋ ಆ್ಯಂಡ್ ಲೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದೆನ್ ಬಂದು ಸನ್ ಟ್ಯಾನ್ನ ಸಹ ಕೂಡ ರಿಮೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಓವರಾಲ್ ಆಗಿ ಹೇಳಬೇಕು ಅನ್ನೋದಾದರೆ ನಾನು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಸಹ ಕೂಡ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನಾನು ಸಹ ಕೂಡ 15 ಡೇಸಿಂದ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ, ತುಂಬ ಚೆನ್ನಾಗಿ ಗ್ಲೋ ಆಗಿದೆ. ಅದರಲ್ಲೂ ಸ್ಪೆಷಲಿ ಇನ್ನೇನು ಮದುವೆ ಆಗ್ತಿದೆ ಇನ್ನೊಂದು 15 ದಿನ, 1 ಮಂತಲ್ಲಿ ಅಂದವರು, ಸೊ ಈ ಒಂದು ಆಯಿಲ್ನ ಡೈಲಿ ಫೇಸ್ಗೆ ಹಚ್ಚೋದ್ರಿಂದ ಸೊ ನಿಮ್ಮ ಸ್ಕಿನ್ ಗ್ಲೋ ಆ್ಯಂಡ್ ಲೈಟ್ ಆಗುತ್ತೆ. ಮತ್ತು ಮದುವೆ ಟೈಮಲ್ಲಿ ಇನ್ನೂ ಚೆನ್ನಾಗಿ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನಾನು ಇದನ್ನು ಸಂಪೂರ್ಣವಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಂದರೆ ನಾವು ಹಾಕಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಅದರಲ್ಲಿರುವಂತಹ ಸಂಪೂರ್ಣವಾದ ಕಲರ್ ಅನ್ನೋದು ಬಿಟ್ಕೊಳ್ತಾ ಬರಬೇಕಾಗತ್ತೆ, ಮತ್ತು ಅದರಲ್ಲಿರುವಂತಹ ಗುಣಗಳು ಸಹ ಕೂಡ ಬಿಟ್ಕೊಳ್ತಾ ಬರುತ್ತೆ. ಅದರಲ್ಲೂ ಸ್ಪೆಷಲಿ ಆರೆಂಜ್ ಪೀಲಲ್ಲಿ ವಿಟಮಿನ್ ಸಿ ಅನ್ನೋ ಅಂಶ ಹೇರಳವಾಗಿದ್ದು ಅದು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದರಲ್ಲೂ ಸ್ಪೆಷಲಿ ಸ್ಕಿನ್ನ ಲೈಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಸಮಸ್ಯೆ ಇರುತ್ತೆ, ಸೊ ಅದನ್ನು ಸಹ ಕೂಡ ಹೋಗ್ಲಾಡಿಸೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು. ಸೊ ನೋಡ್ಬೋದು ಸ್ನೇಹಿತರೆ, ಇದನ್ನು ಏನು ಮಾಡಿದ್ದೀನಿ ನಾನು ಸ್ವಲ್ಪ ತಣ್ಣಗಾದ ನಂತರ ಸ್ಟ್ರೈನ್ ಮಾಡ್ಕೊಳ್ತಿದ್ದೀನಿ, ಅಂದರೆ ಶೋಧಿಸ್ಕೊಳ್ತಿದ್ದೀನಿ. ಶೋಧಿಸ್ಕೊಂಡಿದ್ದ ನಂತರ ಆ ಒಂದು ಆಯಿಲ್ನ ಅಥವಾ ಈ ಒಂದು ಸಿರಮ್ ಅಂತ ಸಹ ಕೂಡ ಅಂದ್ಕೊಳ್ಬೋದು, ಅಥವಾ ಮಸಾಜ್ ಆಯಿಲ್ ಅಂತ ಸಹ ಕೂಡ ನೀವು ಅಂದ್ಕೊಳ್ಬೋದು. ಸೊ ಇದನ್ನು ನೀವು ಒಂದೊಳ್ಳೆ ಏರ್ ಟೈಟ್ ಕಂಟೈನರ್ ಅಥವಾ ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು 2 to 3 ಮಂತ್ಸ್ ನೀವು ಆರಾಮಾಗಿ ಹೊರಗಡೆನೇ ಇಟ್ಟು ಆರಾಮಾಗಿ ಸ್ಟೋರ್ ಮಾಡ್ಬೋದು ಅಂತಲೇ ಹೇಳಬಹುದು. ಸೊ ಈಗ ಈ ಒಂದು ಹೋಮ್ ರೆಮಿಡಿ ಅಥವಾ ಈ ಒಂದು ಮಿಶ್ರಣವನ್ನು ಯಾವ ರೀತಿಯಪ್ಪ ಫೇಸ್ಗೆ ಹಚ್ಚೋದು ಈ ಒಂದು ಆಯಿಲ್ನ ಅನ್ನೋದಾದರೆ, ನೀವು ಫೇಸ್ನ ಕ್ಲೀನಾಗಿ ಮೊದಲನೇದಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ವಾಶ್ ಮಾಡಿದ ನಂತರ ಡ್ರೈ ಮಾಡಿಕೊಂಡು ಈ ಒಂದು ಸೀರಮ್ ಅಥವಾ ಈ ಒಂದು ಆಯಿಲ್ನ ಫೇಸ್ ಆ್ಯಂಡ್ ನೆಕ್ಗೆಲ್ಲ ಸಹ ಕೂಡ ಬೇಕಿದ್ದಲ್ಲಿ ನೀವು ಫುಲ್ ಬಾಡಿಗೆ ಸಹ ಕೂಡ ಹಚ್ಕೊಳ್ಬೋದು. ಹಚ್ಚಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿದ ನಂತರ ನೀವು ಸ್ವಲ್ಪ ಹೊತ್ತು ಒಂದು 30 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಫೇಸ್ನ ವಾಶ್ ಮಾಡಿದರೆ ಆಯಿತು. ಇದೇ ರೀತಿಯಾಗಿ ನೀವು ಡೈಲಿ ಬೇಕಿದ್ದಲ್ಲೂ ಹಚ್ಕೊಳ್ಬೋದು. ಮಿನಿಮಮ್ ಅಂದರೂ ವಾರದಲ್ಲಿ 3 ಬಾರಿ ಹಚ್ಚಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.